9 ವಿಚಾರಗಳನ್ನ ನಾನಿವತ್ತು ನಿಮ್ಗೆ ಹೇಳ್ಕೊಡ್ತೇನೆ. ತುಂಬ ಇಂಪಾರ್ಟೆಂಟು. 5, 6, 7, 8, 9 ಕಡೆಯ ತನಕ ಗಮನ ಇಟ್ಟು ಕೇಳಿ. ಮೊದಲನೇದು, ಎಲ್ಲ ಶ್ರೀಮಂತರ ಮನೆಯಲ್ಲೂ ಅವರು ಹೇಳ್ಕೊಡೋವಂಥದ್ದು, ಯಾವತ್ತೂ ಅಷ್ಟೇ ಖರ್ಚಿಗೆ ಒಂದು ಲಿಮಿಟ್ ಇದೆ. ಓಕೆ, ಎವ್ರಿಬಡಿ ಕ್ಯಾನ್ ಸ್ಪೆಂಡ್ ಓನ್ಲಿ ಸೋ ಮಚ್ ಅಂತ ಒಂದು ಲೆಕ್ಕ ಇಟ್ಕೊಳ್ಬೋದೇನೋ, ಬಜೆಟ್ ಮಾಡ್ಬೋದೇನೋ, ಆದರೆ ದುಡಿಮೆಗೆ ಲಿಮಿಟ್ ಇಲ್ಲ. ಇದನ್ನು ಶ್ರೀಮಂತರ ಮನೇಲಿ ಹೇಳ್ಕೊಡ್ತಾರಂತೆ. ಅಮ್ಮಮ್ಮ ಅಂತಂದರೆ ಏನು ಲಕ್ಷನೋ, 2 ಲಕ್ಷನೋ, ಇಲ್ಲ 10 ಲಕ್ಷನೋ, ಇಲ್ಲ ಆಗೂ ಇಲ್ಲ ಅಂದರೆ ಕೋಟಿನ, ಅದಕ್ಕೂ ಮೇಲೆ ಏನು ಮಾಡೋಕ್ಕಾಗುತ್ತೆ? ಸಿ, ದೆರ್ ಇಸ್ ಅ ಲಿಮಿಟ್ ಫಾರ್ ಸ್ಪೆಂಡಿಂಗ್, ಬಟ್ ಇಸ್ ದರ್ ಅ ಲಿಮಿಟ್ ಫಾರ್ ಅರ್ನಿಂಗ್? ಅರ್ನ್ ಮಾಡೋದಕ್ಕೆ ಏನಾದರೂ ಲಿಮಿಟ್ ಇದೆಯಾ? ಸೊ ಇದಿಲ್ಲ. ಇಂತಹದ್ದನ್ನು ಶ್ರೀಮಂತ ಮನಸ್ಥಿತಿ ಅಥವಾ ಶ್ರೀಮಂತರ ಮನೆಗಳಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾರಂತೆ. ಎಲ್ಲೋ ಕೆಲಸಕ್ಕೆ ಸೇರ್ಕೋಬೇಕಪ್ಪ, ಇಷ್ಟು ದುಡಿಬೇಕು. ಯಾಕಂದರೆ ವೆರಿ ಮೊಮೆಂಟ್ ನಾನು ಯಾವತ್ತು ಯೋಚನೆ ಮಾಡ್ತೇನೋ, ನಾನು ಎಲ್ಲೋ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನೇನಾಗ್ತೇನೆ, ಅಲ್ಲಿ ಕೆಲಸಗಾರನಾಗ್ತಾನೆ, ಸಂಬಳ ತೆಗೆದುಕೊಳ್ಳೋ ಸಂಬಳೆಗಾರನಾಗ್ತಾನೆ, ಕೂಲಿ ತೆಗೆದುಕೊಳ್ಳೋ ವ್ಯಕ್ತಿ ಆಗ್ತಾನೆ ಅಷ್ಟೇ. ವಿಶೇಷವಾಗಿ ನಮ್ಮ ಸ್ಪೆಷಲ್ ವರ್ಕ್ಶಾಪ್ ಜನವರಿ 9, 10, 11ರಂದು ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ. ಹೇಗೆ ಎರಡೂ ಜಾಗೃತ ಮತ್ತು ಸುಪ್ತ ಚೇತನ ಮನಸ್ಸು, ಎರಡೂ ಮನಸ್ಸುಗಳನ್ನು ಏಕೀಕೃತ ಪಡಿಸ್ಕೊಂಡು, ಹೇಗೆ ಕಾನ್ಷಿಯಸ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಎರಡನ್ನೂ ಏಕಚಿತ್ತವಾಗಿ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ, ನಾವು ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿದಾಗ ನಮಗೆ ಹಣ, ಆಸ್ತಿ, ಐಶ್ವರ್ಯಗಳು ಆಟೋಮ್ಯಾಟಿಕ್ಕಾಗಿ ಅಟ್ರ್ಯಾಕ್ಟ್ ಆಗುತ್ತೆ.